ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಹಾಕೋಣ ಬನ್ನಿ. ಹಾಗೆ ನೋಡಿ, ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಕ್ರೋಶೆ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ಈ ರೀತಿ ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಡಿಸೈನ್ ಹಾಕೋಬೋದು. ಹಾಗಿದ್ರೆ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಇಲ್ಲಿ ನಾನು ಗ್ರೀನ್ ಕಲರಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಅದನ್ನು ನಾಟ್ ಮಾಡ್ಕೊಂಡಾದಮೇಲೆ ರಿಂಗ್ ಒಳಗಡೆ ಈ ರೀತಿಯಾಗಿ ಇಟ್ಬಿಟ್ಟು ನೋಡಿ, ಈ ರೀತಿಯಾಗಿ ಇಟ್ಬಿಟ್ಟು ನಾಟ್ ಮಾಡ್ಕೋಬೋದು. ಫಸ್ಟು ಒಂದು ನಾಟ್ ಮಾಡ್ಕೊಂಡ್ಬಿಡೋಣ. ಒಂದೆರಡು ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಯಿಂದನೂ ನಾವು ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಒಂದೆರಡು ಸಾರಿ ನಾಟ್ ಮಾಡಿಕೊಂಡು ಬೇಕು ಅಂದರೂ ಸಹ ನಾವು ಡಿಸೈನ ಸ್ಟಾರ್ಟ್ ಮಾಡ್ಕೊಂಬಿಡ್ಬೋದು. ಒಂದೆರಡು ಸಾರಿ ನಾಟ್ ಮಾಡ್ಕೊಂಡಾದಮೇಲೆ ನೋಡಿ, ಥ್ರೆಡನ್ನು ಈ ರೀತಿಯಾಗಿ ಇಟ್ಕೊಂಡು ರಿಂಗ್ ಒಳಗಡೆಯಿಂದ ಹೋಗಿಬಿಟ್ಟು ದಾರಾನ ಈ ರೀತಿಯಾಗಿ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಅದೇ ರಿಂಗ್ ಒಳಗಡೆ ಹೋಗಬೇಕು. ನೋಡಿ, ಹೋಗಿ ದಾರಾನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಎರಡನ್ನು ಒಂದು ಮಾಡಿಕೊಂಡು ಮತ್ತೆ ಈ ಎರಡನ್ನು ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯಿತು. ಒಂದು ಸಿಂಗಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಆಗಿದೆ. ಈಗ ಅದಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈ ರೀತಿಯಾಗಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಮತ್ತೆ ಅದೇ ರಿಂಗಿಗೆ ಗ್ಯಾಪಿಗೆ ಹೋಗಿ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ 3 ಸರಿ ನಾವು ಎರಡೆರಡನ್ನು ಒಂದು ಮಾಡ್ಕೊತೀವಿ. ಎರಡೆರಡು ಲೂಪನ್ನು ಒಂದು ಮಾಡ್ಕೊಂಡು 3 ಸರಿ ಒಂದು ಮಾಡ್ಕೋಬೇಕು. ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ, ಒಂದು ಡಬಲ್ ಕ್ರೋಶ, 2 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇದು 2ನೇ ಟ್ರಿಬಲ್ ಕ್ರೋಶ. ನೋಡಿ, ಈ ರೀತಿಯಾಗಿ ಫಸ್ಟ್ ಎರಡೆರಡನ್ನು ಒಂದು ಮಾಡ್ಕೋಬೇಕು. 3 ಸರಿ ಎರಡೆರಡನ್ನು ಒಂದು ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ ಈಗ 3 ಸರಿ ದಾರ ತಗೊಳ್ಳೋಣ. 3 ಸರಿ ದಾರ ತಗೊಂಡು ಮತ್ತೆ ಅದೇ ದಾರ ರಿಂಗ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಇಲ್ಲಿ ನಾವು 4 ಸರಿ ಎರಡೆರಡನ್ನು ಒಂದು ಮಾಡ್ಕೋಬೇಕಾಗುತ್ತೆ. ಎರಡೆರಡು ಲೂಪನ್ನು ಒಂದು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎರಡೆರಡನ್ನು ಒಂದು ಮಾಡ್ಕೊಂಡಾದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ ಲೀಫ್ ಡಿಸೈನ್ ಹಾಕ್ತಾ ಇರೋದ್ರಿಂದ ಅದು ಶಾರ್ಪ್ ಆಗಿ ಲೀಫ್ ಶೇಪಲ್ಲಿ ಬರಲಿಕ್ಕೋಸ್ಕರ ಇವಾಗ 3 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ 3 ಚೈನನ್ನು ಹಾಕ್ಕೊಂಡು ನೋಡಿ, ಇವಾಗ ಹಾಕ್ಕೊಂಡಿರ್ತೀವಲ್ಲ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಂಬಕ್ಕೇ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಅದೇ ಕಂಬಕ್ಕೇ 3 ಸಾರಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಅದೇ ಕಂಬಕ್ಕೇ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ರಿಂಗಿಗೆ ಇವಾಗ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ರಿಂಗ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಲೀಫ್ ರೆಡಿ ಆಗಿದೆ. ನೋಡಿ, ಈ ರೀತಿ ಶೇಪಿಗೆ ಬರುತ್ತೆ, ನೀಟಾಗಿ ಬರುತ್ತೆ ಡಿಸೈನು. ಅದಾದಮೇಲೆ 6 ಅಥವಾ 5 ಚೈನ್ಸನ್ನು ಹಾಕ್ಕೋಬೇಕು. ನಾನಿಲ್ಲಿ 6 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ 6 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ರಿಂಗಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಆಗಿದೆ, ಒಂದು ಡಬಲ್ ಕ್ರೋಶ. ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಒಂದು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. 3 ಸರಿ ಎರಡೆರಡು ಲೂಪನ್ನು ಒಂದು ಮಾಡ್ಕೋಬೇಕು. ಅದಾದಮೇಲೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ, ಒಂದು ಡಬಲ್ ಕ್ರೋಶ, 2 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶ ಮೇಲೆ 4 ಸಾರಿ ದಾರನ ತಗೊಂಡು 3 ಸರಿ ದಾರನ ತಗೊಂಡು 4 ಲೂಪುಗಳನ್ನು ಎರಡೆರಡು ಸಾರಿ ಒಂದು ಮಾಡ್ಕೋಬೇಕು. ಎರಡೆರಡು ಲೂಪುಗಳನ್ನು 4 ಸಾರಿ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಲೀಫ್ ಶೇಪನ್ನು ಕೊಡೋದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ 4 ಸಾರಿ ಎರಡೆರಡು ಲೂಪುಗಳನ್ನ ಒಂದು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆದಮೇಲೆ ಈಗ 3 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ನೋಡಿ
ಇವಾಗ ಏನು ಹಾಕ್ಕೊಂಡಿರ್ತೀವಲ್ಲ ಅದೇ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಆ ಕಂಬಕ್ಕೇ ಈಗ 3 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ 3 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ರಿಂಗಿಗೆ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರಿಂಗಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಈ ರೀತಿ 2 ಲೀಫ್ಗಳು ಬರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಈ ಗ್ಯಾಪಿಗೆ ಇವಾಗ ನಾವು ಸಿಂಗಲ್ ಕ್ರೋಶಗಳಿಂದ ಫಿಲ್ ಮಾಡ್ಕೊಳ್ಳೋಣ. ನನಗಿಲ್ಲಿ ಒಂದು 3 ಸಿಂಗಲ್ ಕ್ರೋಶಗಳು ಹಿಡಿಸ್ತು. ನಿಮಗೆ ಅಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಷ್ಟು ಸಿಂಗಲ್ ಕ್ರೋಶಗಳು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲೀಫ್ ಸ್ಟಾರ್ಟ್ ಮಾಡೋಕ್ಕೂ ಒಂದು ಸಿಂಗಲ್ ಕ್ರೋಶ ಇತ್ತಲ್ವ, ಆ ಸಿಂಗಲ್ ಕ್ರೋಶದ ಗ್ಯಾಪಿಗೆ ಹೋಗಿ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡ್ರೆ ಈ ಲೀಫ್ ಡಿಸೈನು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೋಡಿ, ಈಗ 1-2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡಿ ಇಲ್ಲಿ ನೋಡಿ ಕಟ್ ಮಾಡಿಕೊಂಡು ಈ ಥ್ರೆಡನ್ನು ಈ ರೀತಿಯಾಗಿ ಎಳ್ಕೊಂಡ್ರೆ ಆಯಿತು. ಇದನ್ನು 2 ಥ್ರೆಡ್ ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಥ್ರೆಡ್ ಇದೆ ನೋಡಿ, ಆ ಥ್ರೆಡ್ ಮತ್ತು ಈ ಥ್ರೆಡ್ ಎರಡನ್ನೂ ಸೇರಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ಗಮ್ ಹಾಕ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ. ಇದಾದಮೇಲೆ ಈಗ ನಾವು ಪಿಂಕ್ ಕಲರಲ್ಲಿ ನಾವು ಫ್ಲವರನ್ನು ಹಾಕ್ಕೋಬೇಕಾಗುತ್ತೆ. ಲೋಟಸ್ ಡಿಸೈನಲ್ಲಿ ಬರುತ್ತೆ ಡಿಸೈನ್ ಇದು. ಬನ್ನಿ ಈಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಪಿಂಕ್ ಕಲರಲ್ಲಿ ಥ್ರೆಡನ್ನು ತೊಗೊಂಡಿದ್ದೀನಿ. ಇದನ್ನು ನಾಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 8 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ. ಫಸ್ಟು ಕ್ರೋಶಾಗೆ ಈ ರೀತಿಯಾಗಿ ಥ್ರೆಡನ್ನು ಸುತ್ತಕೊಂಡು ಒಂದು ಈ ರೀತಿಯಾಗಿ ನಾಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಜಸ್ಟ್ ಈ ರೀತಿ ನಾಟ್ ಮಾಡ್ಕೋಬೇಕು. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಲೀಫ್ ಡಿಸೈನ್ ಏನು ಹಾಕ್ಕೊಂಡಿರ್ತೀವಲ್ವ ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಅದ್ರ ಇಲ್ಲಿ ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಏನು ಹೇಳ್ತಾರೆ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಇಲ್ಲಿ ಮಿಡಲ್ನಲ್ಲಿ ಅಲ್ಲಿಗೆ ನಾವು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಪಿಕಾಟ್ ರೀತಿಯಲ್ಲಿ 3 ಚೈನನ್ನು ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ನೋಡಿ, ಇವಾಗ ಈ 6 ಚೈನ್ ಗ್ಯಾಪ್ ಏನಿದೆ ಅಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ, ಈ 2 ಒಂದು ಮಾಡ್ಕೋಬೇಕು. 3 ಸರಿ 2 ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ 3 ಸರಿ 2 ಒಂದು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು. ಅದಾದಮೇಲೆ ನೋಡಿ, ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಚೈನನ್ನು ಹಾಕ್ಕೋಬೇಕು. ಒಂದು ಚೈನನ್ನು ಹಾಕ್ಕೊಂಡು ಈಗ ನೋಡಿ, ಇವಾಗ ಮಾಡ್ಕೊಂಡಿರ್ತೀವಲ್ಲ ಟ್ರಿಬಲ್ ಕ್ರೋಶ, ಆ ಟ್ರಿಬಲ್ ಕ್ರೋಶಕ್ಕೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಆ ಟ್ರಿಬಲ್ ಕ್ರೋಶಕ್ಕೇ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಅದೇ 6 ಚೈನ್ ಗ್ಯಾಪಿಗೆ ಹೋಗಿ ನೋಡಿ, ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 3 ಸರಿ 2 ಒಂದು ಮಾಡ್ಕೊಳ್ಳೋಣ. ಇಲ್ಲಿ ನಾವು 8 ಎಳೆ ದಾರಾನ ತೊಗೊಂಡಿರೋದ್ರಿಂದ ಸ್ವಲ್ಪ ದಾರ ಅಲ್ಲಿ ಇದಾಗುತ್ತೆ, ಅದನ್ನೆಲ್ಲ ಸರಿ ಮಾಡಿಕೊಂಡೇ ನಾವು ಹಾಕ್ಕೋಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಬೀಡನ್ನು ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಹಾಕ್ಕೊಂಡಿರೋಂಥ ಟ್ರಿಬಲ್ ಕ್ರೋಶಕ್ಕೇ ಲಾಕ್ ಮಾಡ್ಕೋಬೇಕು. ಆವಾಗ ಅದು ಒಂದು ಪೆಟಲ್ ರೀತಿಯಲ್ಲಿ ಬರುತ್ತೆ ನೋಡಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸರಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಅದೇ ರೀತಿ 6 ಚೈನ್ ಗ್ಯಾಪಿಗೆ ಹೋಗಿ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಚೈನನ್ನು ಹಾಕ್ಕೊಂಡು ಬೀಡನ್ನು ಹಾಕ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು.
ಅದಾದಮೇಲೆ ಅದೇ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನಮಗೆ ಇನ್ನು ಟೋಟಲ್ ನಾವಿಲ್ಲಿ 7 ಬೀಡ್ಸ್ ಬರುತ್ತೆ. ನಮಗೆ 7 ಬೀಡ್ಸನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಾನು. ನೋಡಿ 7 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಪೆಟಲ್ಸ್ ಈ ರೀತಿಯಾಗಿ ಬರುತ್ತೆ. ಒಂದು ಲೋಟಸ್ ಡಿಸೈನಲ್ಲಿ ಬರುತ್ತೆ ಡಿಸೈನು. ಈ ರೀತಿ ಹಾಕ್ಕೊಂಡಾದಮೇಲೆ ಇಲ್ಲಿ ಮತ್ತೆ ನಾವು ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಲೀಫ್ ಡಿಸೈನಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಮತ್ತು ಅದೇ ರೀತಿ ಈ ಕಡೆನೂ ಲೀಫ್ ಡಿಸೈನಲ್ಲಿ ಎಂಡ್ ಮಾಡಿಕೊಂಡು 2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಥ್ರೆಡನ್ನು ಕಟ್ ಮಾಡಿಕೊಂಡು ಥ್ರೆಡನ್ನು ನಮ್ಮ ಕಡೆ ಎಳ್ಕೋಬೇಕು. ನೋಡಿ ಈ ರೀತಿಯಾಗಿ ಎಳ್ಕೊಂಡಾದಮೇಲೆ ಈ 2 ಥ್ರೆಡ್ಗಳೇನಿದೆ ಅಲ್ವಾ, ಅದನ್ನು ಎಷ್ಟುದ್ದಕ್ಕೆ ಬೇಕೋ ನೋಡ್ಕೊಂಡು ಅಷ್ಟುದ್ದಕ್ಕೆ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ಮನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ತುಂಬ ನೀಟ್ ಫಿನಿಷಿಂಗಲ್ಲಿ ಬರುತ್ತೆ ನೋಡಿ. ನಿಮಗೆ ಫಸ್ಟೇ ನೀವು ಸ್ಯಾರಿಗೆ ಎಷ್ಟು ಗ್ಯಾಪಿಗೆ ಬೇಕೋ ನೋಡಿಕೊಂಡು ಅಷ್ಟು ಗ್ಯಾಪಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಎಷ್ಟು ಡಿಸೈನ್ಸ್ ಬೇಕು ನೋಡಿಕೊಂಡು ಅಷ್ಟು ಡಿಸೈನ್ಸನ್ನು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ ಡಿಸೈನು. ತುಂಬ ಕಡಿಮೆ ಟೈಮಲ್ಲಿ ಬರುತ್ತೆ. ನೀವು ಎಲ್ಲಿ ಬೇಕಾದರೂ ಈ ಡಿಸೈನ್ಗಳನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಹೊಸಬ್ರು ಸಹ ಈ ರೀತಿ ಡಿಸೈನ್ಸನ್ನು ಟ್ರೈ ಮಾಡ್ಬೋದು. ಲೋಟಸ್ ಡಿಸೈನಲ್ಲಿ ಬರುತ್ತೆ ಈ ಡಿಸೈನು. ನೋಡಿ ಇದನ್ನು ನಾವು 2 ರೀತಿಯಲ್ಲಿ ಬೇಕು ಅಂದರೂ ನಾವು ಸ್ಯಾರೀಸ್ಗೆ ಜಾಯಿನ್ ಮಾಡ್ಬೋದು. ಒಂದು ಈ ರೀತಿಯಾಗಿ ಡೌನಲ್ಲಿ ಇಟ್ಬಿಟ್ಟು ನಾವು ಮಿಡಲ್ಗೆ ಈ ರೀತಿಯಾಗಿ ಇಟ್ಕೊಂಡು ನೀಡಲಿಂದ ಸೀರೆಗೆ ಈ ರೀತಿ ಜಾಯಿನ್ ಮಾಡ್ಬೋದು. ನಿಮಗೆ ಈ ರೀತಿ ಬೇಡ ಅನ್ನೋದಾದರೆ, ಕುಚ್ಚು ಬೇಕು ಅನ್ನೋದಾದರೆ ಈ ರೀತಿ ಇಟ್ಬಿಟ್ಟು ನಾನು ಯಾವ ರೀತಿಯಾಗಿ ಸ್ಯಾರಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಬನ್ನಿ ಈಗ ಡಿಸೈನ್ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. ನೋಡಿ ಈ ರೀತಿ ಇದೆ ಅಲ್ವಾ, ಇದನ್ನು ಬಟ್ಟೆ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು. ಮೇಲೆ ಈ ಫ್ಲವರ್ ಡಿಸೈನು ಮೇಲೆ ಬರಬೇಕು. ಈ ರೀತಿ ಮೇಲೆ ಬರಬೇಕು. ಲೀಫ್ ಡಿಸೈನ್ ಏನಿದೆ ಅಲ್ವಾ, ಅದು ಡೌನಲ್ಲಿ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಬೇಕು ಅಂದರೆ ನೀವು ನೀಡಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಡಿಸೈನ್ನ ಈ ರೀತಿಯಾಗಿ ಕೂರಿಸ್ಕೋಬೇಕು. ನೋಡಿ ಎಲ್ಲ ಡಿಸೈನು ಫಸ್ಟೇ ಬೇಕು ಅಂದರೆ ನೀವು ಈ ರೀತಿಯಾಗಿ ಹಚ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ನೀಡಲಿಂದ ಸ್ಟಿಚ್ಚನ್ನು ಹಾಕ್ಕೋಬೋದು. ಇದೊಂದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬೇಕು ಅಂದರೆ ಬಿಟ್ಬಿಟ್ಟು ನಾವು ನೀಡಲಿಂದ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಸೇಮ್ ಕಲರ್ ಏನು ಮೇಲ್ಗಡೆ ನಾವು ಥ್ರೆಡನ್ನು ತೊಗೊಂಡಿರ್ತೀವಲ್ಲ ಪಿಂಕ್ ಕಲರ್, ಅದೇ ಕಲರಲ್ಲಿ ಥ್ರೆಡನ್ನು ತೊಗೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಈ ರೀತಿಯಾಗಿ ನಾಟ್ ಮಾಡ್ಕೊತ ಹೋಗಬೇಕು. ಎಲ್ಲಿ ನಮಗೆ ಲೋಟಸ್ದು ಹಾರ್ಚ್ ಬಂದಿದೆ ಅಲ್ವ, ಇದು ಲೀಫ್ ಥರ ಶೇಪಲ್ಲಿ ಬಂದಿದೆಲ್ಲ ಪೆಟಲ್ಸು, ಅಲ್ಲಲ್ಲಿ ನಾವು ಈ ರೀತಿಯಾಗಿ ನಾಟ್ ಮಾಡ್ಕೊತ ಹೋಗಬೇಕು. ತುಂಬ ಈಸಿಯಾಗಿ ಮುಗ್ದೋಗ್ಬಿಡುತ್ತೆ ಡಿಸೈನು. ಒಂದು ಬ್ರೈಡಲ್ ಡಿಸೈನ್ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ನೋಡಿ ಈ ರೀತಿಯಾಗಿ ಸ್ಟಿಚಸ್ಗಳನ್ನ ಹಾಕ್ಕೊತ ಹೋಗಬೇಕು. ತುಂಬ ದೂರ ಹಾಕಬೇಡಿ, ಥ್ರೆಡ್ ಕಾಣಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹತ್ತತ್ರನೇ ಹಾಕ್ಕೊತ ಹೋದರೆ ಆಯಿತು. ತುಂಬ ಫಾಸ್ಟಾಗಿ ಹಾಕ್ಕೊಂಬಿಡ್ಬೋದು. ಈ ಡಿಸೈನ್ ಒಂದು ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸೀರೆಗೆ ಬೇಗನೆ ಅಟ್ಯಾಚ್ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ನಮಗೆ ಡಿಸೈನ್ ಈ ರೀತಿ ಮೇಲೆ ಹೇಳೋದಿಲ್ಲ. ಅದೇ ರೀತಿ ಉಳಿದಿರೋ ಎಲ್ಲ ಬೀಡ್ಸ್ ಮೇಲೂ ನಾನು ಅದೇ ರೀತಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಈ ರೀತಿಯೂ ಸಹ ಬಿಟ್ಕೋಬೋದು. ಕುಚ್ಚು ಬೇಕು ಅನ್ನೋದಾದರೆ ಈ ಗ್ಯಾಪಲ್ಲಿ ನೋಡಿ ನಾನಿಲ್ಲಿ 137 ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿ ಇಟ್ಬಿಟ್ಟು ನಾರ್ಮಲ್ ನೀಡಲ್ಗೆ ನಾವು ಜರಿ ಥ್ರೆಡನ್ನು ಹಾಕ್ಕೊತೀವಲ್ಲ, ನಾರ್ಮಲಾಗಿ ಬೇಬಿ ಕುಚ್ಚು ಹಾಕ್ಕೊತೀವಲ್ವ, ಅದೇ ರೀತಿಯಾಗಿ ಇಲ್ಲೂ ನಾವು ನಾಟ್ ಮಾಡ್ಕೋಬೇಕಾಗುತ್ತೆ. ಒಂದು 4-5 ಸಾರಿ ಈ ರೀತಿ ನಾಟ್ ಮಾಡ್ಕೋಬೇಕು. ನೋಡಿ ಈ ಹೊಸ ಡಿಸೈನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಯೂನಿಕ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಬ್ಯಾಕ್ ಸೈಡಲ್ಲಿ ಒಂದು ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ನಾನು ಇನ್ನೂ ಒಂದು ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ.
ತುಂಬ ನೀಟಾಗಿ ಬರುತ್ತೆ ನೋಡಿ. ನೋಡಿ ಎರಡೂ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚನ್ನು ಕಟ್ಟಿದ ಮೇಲೆ ಇದರ ಲುಕ್ ಅಂತೂ ಡಬಲ್ ಆಗೋಯಿತು. ತುಂಬಾ ಯೂನಿಕ್ ಆಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಲೋಟಸ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ.